ಎರಡು ಒಂದೇ ದಿನ ರಿಲೀಸ್. ಈ ಕಡೆ ಹೀರೋ ಮಾಡ್ತಾ ಇದ್ದೀನಿ, ಈ ಕಡೆ ವಿಲನ್ ಮಾಡ್ತಾ ಇದ್ದೀನಿ. ಎರಡು ಚೆನ್ನಾಗಿ ಹೋಯ್ತು. ಅಲ್ಲಿ ಕಾರ್ ಬಂದು ಮೂರನೇ ತಿಂಗಳಿಗೆ ದುಡ್ಡಿಲ್ಲ ನನ್ನ ಹತ್ರ. 3,200 ರೂಪಾಯಿ ಕಟ್ಟಬೇಕು, ಅದು ಡ್ಯೂ. ಒಂದು ಪೈಸಾ ಇಲ್ಲ. 3 ಸರಿ ಸಹಾಯಕ್ಕೆ ಹೋದ, 3 ಸರಿ ಹೋಗಿದ್ದೀನಿ ಸಹಾಯಕ್ಕೆ. ಮಲ್ಲೇಶ್ವರಂ ರತನ್ ಮಾಲಿಂದ ಶ್ರೀರಾಮ್ಪುರ ಹಿಂದ್ಗಡೆ ಹೋಗ್ಬೇಕಾದ್ರೆ ಒಂದು ರೈಲ್ವೆ ಟ್ರ್ಯಾಕ್ ಬರುತ್ತೆ. ಹೊಟ್ಟೆ ಹಸಿವು ತಡಿತಾ ಇಲ್ಲ, ಹೋಗಿ ಮಲ್ಕೊಂಡ್ಬಿಟ್ಟೆ, ತಲೆ ಕೊಟ್ಬಿಟ್ಟು ಮಲ್ಕೊಂಡ್ಬಿಟ್ಟೆ ಟ್ರೈನ್ ಮೇಲೆ. ಆ ಪಿಕ್ಚರು ಸೂಪರ್ ಡೂಪರ್ ಹಿಟ್ ಆಯ್ತು. ప్రతిఘటన నీలాగా మాట తప్పే మనిషిని కాదురా. నీకిచ్చిన టైం అయిపోయి చాలా టైం అయింది. ನಾನು ಈಗಲೇ ಒಂದು 20 ಪಿಕ್ಚರ್ ಬಿಟ್ಟೆ, 20-30 ಪಿಕ್ಚರ್ ಬಿಟ್ಬಿಟ್ಟೆ ಮಾಡಲ್ಲ ಅಂತ. ಕನ್ನಡದಲ್ಲಿ, ತಮಿಳು, ತೆಲುಗು ಎಲ್ಲ ಬೇಡ. ನನಗೆ ಇಷ್ಟ ಆದರೆ ರಾಜಾವಲಿ ತಂದು ಪಿಕ್ಚರ್ ಮಾಡ್ತೀನಿ, ಇಲ್ಲಾಂದ್ರೆ ಮಾಡಲ್ಲ. ಬಾ ಮುಚ್ಕೊಂಡಿರವ, ನೀವೆಲ್ಲ ಅವನ ರಾಜಾವಲಿ ಅಂತ ದಿನಕ್ಕೆ 50 ಸಾರಿ ಕರೆದು ಇವತ್ತು ಊರ ಐಕಳಿಗೆಲ್ಲ ಲೀಡರ್ ಆಗವನೆ. ಈಗಲೂ ನಮಗೆ ನಾವು ಮಾಡ್ತಾ ಇದ್ದೀವಿ. ಮೊನ್ನೆ ಏಕಲವ್ಯ ಮಾಡಿದೆ ಪ್ರೇಮ್ದು. ಆ ಪಿಕ್ಚರು ಸೂಪರ್ ಡೂಪರ್ ಹಿಟ್ ಆಯ್ತು. ಪ್ರತಿಘಟನಾ ಬರಕ್ಕೆ ಮೊದಲು ಕ್ಯಾರೆಕ್ಟರ್, ಅಯ್ಯೋ ಯಾಕೆ ಕೇಳ್ತಾರೆ, ಪ್ರತಿಘಟನಾ ಬರಕ್ಕೆ ಮೊದಲು ನನಗೆ ನನ್ನ ಹತ್ರ ಒಂದು ಹೆರಾಲ್ಡ್ ಕಾರ್ ಇತ್ತು. ಆ ಕಾರ್ ನಾನು ಅದರಲ್ಲಿ ತಿರುಗಾಡ್ತಾ ಇದ್ದೆ. ಚಾಮುಂಡೇಶ್ವರಿ ನನಗೆ ಡಬ್ಬಿಂಗು. ಅದು ನನಗೂ ಚಾಮುಂಡೇಶ್ವರಿ ಘಾಟ ಗೇಟ್ ದಾಟಿ ಇಳಿಬೇಕಾದ್ರೆ ಗುಡುಕ್ ಅಂತ ಆಕ್ಸಲ್ ಕಟ್ ಆಗೋಯ್ತು. ಅದನ್ನ ತೊಗೊಂಬಿಟ್ಟು ಅವ್ನು ಜಾಗದಲ್ಲಿ ನಿಲ್ಲಿಸ್ಬಿಟ್ಟಿದೆ. ಅಂದರೆ ತಳ್ಕೊಂಡು ನಿಲ್ಲಿಸಿದ್ದೆ ಎಲ್ಲ ಹುಡುಗರು ಸೇರಿ. ಆಮೇಲೆ ಮೆಕ್ಯಾನಿಕ್ ಬರೋಕ್ಕೆ ಹೇಳಿ ಅದು ರೆಡಿ ಮಾಡಪ್ಪ ಅಂತ ನಾನು ಡಬ್ಬಿಂಗ್ ಮಾಡ್ತಾಯಿದ್ದೆ. ಆ ಜಾಗ ಅಂಬರೀಷಣ್ಣ ಅವರು, ಅದು ಫಿಯೇಟ್ ಸ್ಪೋರ್ಟ್ಸ್ ಕಾರ್ ಇತ್ತು ಅವಾಗ ಹತ್ರ, ಅಲ್ಲಿ ಅವ್ರು ನಿಲ್ಲಿಸೋ ಗಾಡಿ ಅಂತೆ. ಅವ್ರು ಹುಯ್ ಅಂತ ಬಂದವ್ರು 11-12 ಗಂಟೆಗೆ. ನೋಡಿದ್ರೆ ಯಾವ ಡಬ್ಬಾ ಕಾರ್ ನಿಂತಿದೆ, ಅವ್ರು ರಿಪೇರ್ ಮಾಡ್ತಾವೆ ಹುಡುಗ. ಯಾರ್ದ ಗಾಡಿ ಅಂತ ಬಿಸಾಕ ರಾಜ ಅಂತ ಹೇಳೋದು. ಅಂಬರೀಷಣ್ಣ ಗೊತ್ತಲ್ಲ ಅವರು. ಆಮೇಲೆ ಇಲ್ಲ, ನಾ ಚರಣರಾಜ್ ಅಂತ ಫಿಲ್ಮ್ ಆ್ಯಕ್ಟ್ರ್ ಅವ್ರು, ಎಲ್ಲ ಅವನ ಅಂದರು, ಡಬ್ಬಿಂಗ್ ಮಾಡ್ತಾರೆ, ಕರಿ ಅವನ ಅಂದರು. ಸರ್ ನಾನು ಬಂದು ಅಂಬರೀಷಣ್ಣ ಕರಿತಾರೆ. ಅಂಬರೀಷಣ್ಣ ಇದು ಯಾಕೆ, ಏನು ಮಾಡಿದೆ ನಾನು ಅದು ಭಯ ಅಲ್ಲ, ಈ ಸೀನಿಯರ್ ಆರ್ಟಿಸ್ಟ್ ಅವರು, ದೊಡ್ಡವರು ಬೇರೆ. ಬಂದೆ, ಅಣ್ಣ ಅಂತ ಕಾಲು ನಮಸ್ಕಾರ ಮಾಡಿ, ಬುದ್ಧಿ ಐತೆ ನಿನಗೆ, ಬೋಳಿ ಮಾಡ, ನೀನೊಬ್ಬ ಕಲಾವಿದ ಗೊತ್ತಾ ನಿನಗೆ, ಅವ್ರು ಹೆಂಗೆ ಬೈ ಗೊತ್ತಲ್ಲ, ಹೌದು ಗೊತ್ತಾ ನಿಂಗೆ ಕಲಾವಿದ ನಿಂಗೆ ಗೊತ್ತಾ ನಿಂಗೆ, ರೋಡಲ್ಲಿ ಈ ಥರ ಆಯ್ತಾರೆ ಏನು ಮಾಡ್ತೀಯಾ, ಹೋಗಿ ಚಾಮುಂಡೇಶ್ವರಿ ಬಂದೇ ಆಯಿತು, ರೋಡಲ್ಲಿ ಎಲ್ಲ ನಗ್ತಾರಯ್ಯ, ನಮ್ಮ ಕಲಾವಿದರಿಗೆ ಅವಮಾನ ಇದು, ಬಾ ಇಲ್ಲಿ ಕೈ ಹಿಡ್ಕೊಂಡು ಕರ್ಕೊಂಡ್ರು. ಇಲ್ಲಿ ಚಾಮುಂಡೇಶ್ವರಿ ಸ್ಟುಡಿಯೋ ಒಳಗಡೆ ಆಫೀಸ್ ಇರ್ತಲ್ಲ, ಆಫೀಸ್ ಕರ್ಕೊಂಡೋಗಿ ಅಜಂತ ರಾಜು ಫೋನ್ ಮಾಡಿದ್ರು. ರಾಜು, ಆ ಚರಣರಾಜ್ ಅಂತ ಹೊಸ ಹುಡುಗ ಬಂದಿದ್ದಾನೆ. ಹೌದು ಗೊತ್ತು, ನಾನು ಬುಕ್ ಮಾಡಿದ್ದೀನಿ ಅವನಿಗೆ ಅಂತ ಅವ್ರು ಹೇಳ್ತಾವ್ರೆ. ಮನೆಗೆ ಬಂದು ಮಹಾಲಕ್ಷ್ಮಿ ಅವ್ರ ಪಿಕ್ಚರ್ ನಾನು ಬುಕ್ ಮಾಡ್ಕೊಂಡಿದ್ದೀನಿ. ಅವನು ಡಬ್ಬಾ ಕಾರ್ ಇಟ್ಕೊಂಡವನೇ, ಎದುರುಗಡೆ ಸಿಸೋಡಿಯಾ ಫೈನಾನ್ಸು. ಇವರು ರಾಜು ಸಿಸೋಡಿಯಾ ಫೈನಾನ್ಸ್ ಎಲ್ಲ ಕಾರ್ಡ್ಸ್ ಆಡ್ತಾರೆ ಸ್ನೇಹಿತರು. ಅಲ್ಲಿಗೆ ಅವ್ನು ನಾಳೆ ಬೆಳಿಗ್ಗೆ ಬರ್ತಾನೆ, ಹಳೆ ಗಾಡಿ ಏನು ಕೊಡ್ತಾನೆ ಕೊಟ್ಬಿಟ್ಟು ಮಿಕ್ಕಿದ್ದು ದುಡ್ಡು ತೊಗೊಂಡ್ಬಿಟ್ಟು ಅವ್ನಿಗೆ ಸಾಲ ಹಾಕ್ಸ್ಬಿಡು, ಒಂದು ಹೊಸ ಗಾಡಿ ಕೊಡಿಸು, ಅವನು ದುಡ್ಡು ಕಟ್ಟಲಿಲ್ಲ ಅಂದ್ರೆ ನಾನು ಕಟ್ತೀನಿ, ನಿನ್ನ ಗ್ಯಾರಂಟಿ ಸೈನ್ ಮಾಡು. ಆಯಿತು ಅಂಬಿ ಅಂತ ಅವರು ಮಾತಾಡಿದ್ರು. ನನಗೆ ನೆಕ್ಸ್ಟ್ ಬೆಳಿಗ್ಗೆ ಹೋದರೆ ಇದು ಮಾರಿದ ಒಂದು 6,000 5,000 ಬಂತು, ಯಾವುದು ಹೆರಾಲ್ಡು ಮಾರಿಬಿಟ್ಟು ನನ್ನ ಫ್ರೆಂಡ್ ಜೊತೆಲಿ ಬೈಕಲ್ಲಿ ಹೋಗ್ಬಿಟ್ಟು ಅಲ್ಲಿ ಕೊಟ್ಬಿಟ್ಟು ಸಿಸೋಡಿಯಾ ಇಮ್ಮಿಡಿಯೇಟ್ ಅಲ್ಲೇ 80,000 ರೂಪಾಯಿ, 82,000 ಆಗುತ್ತೆ ಮರಿ, ಒಂದು 7,000 ನಿಂಗೆ 15,000 ವಾಪಸ್ ಬರುತ್ತೆ, ವೈಟ್ ಬೋರ್ಡ್ ತಗೋ 15,000 ವಾಪಸ್ ಬರುತ್ತೆ ಅಂತೇಳಿ. ಆಯ್ತಣ್ಣ ಅಂತ 72,000 ನನಗದು. ನಾನು ಅದು ಇದು 6,000 2,000 ಇದು ಕೊಟ್ಬಿಟ್ಟು, ನನ್ನ ಹತ್ರ ಸ್ವಲ್ಪ ಇತ್ತು, ಸೇರಿ ಒಂದು 10,000 ಕೊಟ್ಬಿಟ್ಟು ಸೈನ್ ಮಾಡಿದ್ರು. ನಾನು ಅಜಂತ ರಾಜು ಎಲ್ಲ, ಅಜಂತ ರಾಜು ಅವರು ಶ್ಯೂರಿಟಿ, ನಾನು ಓನರು. ನಿಜವಾಗ್ಲೂ ನೋಡಿ, ಹಿಂಗೆ ಕಣ್ಮುಂದೆ ಇವತ್ತು ಹಂಗೆ ಇದೆ. ಇವತ್ತು ಸಿಸೋಡಿಯಾ ಫೈನಾನ್ಸ್ ನಗ್ತಾನ ನೋಡ್ಬಿಟ್ಟು, ಎಂಥ ಕಲಾವಿದ ನಾನು ದುಡ್ಡು ಕೊಟ್ಟನಯ್ಯ ಅಂತ. ಆ ಕಾರ್ ಬಂತು, ಕಾರ್ ತೊಗೊಂಡು ಅಂಬರೀಷಣ್ಣ ನೋಡ್ಬೇಕು, ಅವ್ರು ಎಲ್ಲೋ ಫಾರ್ಲ್ ಇದ್ದಾರೆ. ಅಂಬರೀಷಣ್ಣ ಆ ಫೋನ್ಗೆ ನಿಲ್ವಲ್ಲ. ಆಮೇಲೆ ಒಂದ್ಸಲ ಮೀಟ್ ಮಾಡಿದ್ವಿ, ಎಲ್ಲ ಆಯಿತು, ಕಾರ್ ತೋರಿಸ್ದೆ, ಅವ್ರೊಂದು ರೌಂಡ್ ಹೊಡ್ಕೊಂಬಂದು ನೋಡಿದ್ರು. ವೆರಿ ಗುಡ್, ಇನ್ಮೇಲೆ ಹಿಂಗೆ ಇರಬೇಕು, ಈ ಗಾಡಿ ಯಾರು ಕೊಡಬೇಡ ಅಂತ ಹೇಳಿದ್ರೆ ಆಯ್ತಣ್ಣ ಅಂತಂದೆ. ಹೋಗ್ಬೇಕಾದ್ರೆ ನನ್ನ ಮುಂದೆ ಕಾರ್ ಬಂದು 2-3 ತಿಂಗಳಿಗೆ ದುಡ್ಡಿಲ್ಲ ನನ್ನ ಹತ್ರ. 3,200 ರೂಪಾಯಿ ಕಟ್ಟಬೇಕು, ಅದು ಡ್ಯೂ. ಒಂದು ಪೈಸಾ ಇಲ್ಲ. ಏನು ಮಾಡೋದು, ಸ್ವಲ್ಪ ಇವಾಗ ಆಷಾಢ ಶೂಟಿಂಗ್ ಏನೋ ಸ್ವಲ್ಪ ಹಿಂದೆ ಮುಂದೆ ಇತ್ತು. ಓಂಕಾರಪ್ಪ ಬಂದ. ಓಂಕಾರಪ್ಪ ಗಾಡಿ ಈ ಥರ ಇದು, ಈಗ 3ನೇ ತಾರೀಕು ದುಡ್ಡು ಕಟ್ಟಬೇಕು ಅಂದೆ. ಎಷ್ಟು ಕಟ್ಟಬೇಕು, ಹಿಂಗೆ 5,000 ಕೊಟ್ಟರು, ಹೋಗಿ ಕಟ್ಬಿಡು ಅಂತೇಳಿ ಹೋಗಿ 5,000 ತುಂಬಿ ಬಂದೆ. ಆಮೇಲೆ ಬಂದು ದುಡ್ಡು ಬಂತು, ಕೊಟ್ಟೆ. ಆ ಗಾಡಿ ಬಂತು, ಹೆಂಡತಿ ಫೋಟೋ ಬಂತು, ನನ್ನ ಹೆಂಡತಿದು 86ರಲ್ಲಿ. ಮದುವೆ ಮಾಡಬೇಕು, ಅಪ್ಪ ಅಮ್ಮ ಮದುವೆ ಮಾಡಬೇಕು ಅಂತ, ನನಗೆ ಮದುವೆ ಮಾಡಬೇಕಂತ ಗಲಾಟೆ ಮಾಡ್ತಾಯಿದ್ರೆ, ಹೆಂಗಾರ ಮಾಡಿ ಮದುವೆ ಮಾಡ್ಬೇಕಂತೇಳಿ ನನ್ನ ಹೆಂಡತಿ ಫೋಟೋ ಬಂತು. ನನ್ನ ಹೆಂಡತಿ ಮದುವೆ ಆದ್ಲ, ನಮ್ಮ ಮದುವೆ ಆದ್ಲಲ್ಲ, ನನ್ನ ಹೆಂಡತಿ ಫೋಟೋ ಕಳಿಸ್ಕೊಟ್ರು. ಈ ಹುಡುಗಿ ನಿನಗೆ ಓಕೆನಾ ಅಂತ ನೋಡಿ. ಹುಡುಗಿ ಒಂದೇ ಹುಡುಗಿ ನೋಡಿದ್ ನನ್ನ ಲೈಫಲ್ಲಿ. ನಾನು ಹೇಳಿದೆ, ಅಪ್ಪ ಅಮ್ಮ ನಿಮ್ಗೆ ಓಕೆ ಅಂದರೆ ನನಗೆ ಓಕೆ, ಬಟ್ ನಾನು ಹುಡುಗಿ ಹತ್ರ ಮಾತಾಡಬೇಕು. ನಾನು ಕಲಾವಿದ, ಸಿನಿಮಾ ಆ್ಯಕ್ಟರ್ ಅಂದರೆ ಅವಾಗೆಲ್ಲ ಅಷ್ಟೊಂದು ಒಳ್ಳೆ ರೆಪ್ಯುಟೇಷನ್ ಇರಲಿಲ್ಲ. ಅದು ನಮ್ಮ ಕಡೆ ಅಂತೂ ಇನ್ನೂ ಪೂನಾದವಳು ಬೇರೆ, ಅವಳು ಮರಾಠಿ. ನಾನು ಮಾತಾಡಪ್ಪ ಅಂತ ನಂಬರ್ ಕೊಟ್ಟರು, ಮಾತಾಡಿದೆ, ಓಕೆ ಅಂದ್ಲು. ಆಮೇಲೆ ಅದು ಬಂದು ನನ್ನ ಹೆಂಡತಿ ಫೋಟೋ ಬಂತು.
ಎಂತಿ ಫೋಟೋ ಬಂದು ವಾರಕ್ಕೇನೆ ಪ್ರತಿಘಟನೆ ಬಂತು. ಫಸ್ಟ್ ಫಿಯೇಟ್ ಗಾಡಿ, ಎರಡನೇ ನನ್ನ ಹೆಂಡತಿ ಫೋಟೋ, ಮೂರನೇದು ಪ್ರತಿಘಟನೆ. ಮತ್ತೆ ತಿರುಗಿ ನೋಡಲೇ ಇಲ್ಲ ಚರಣ್ ರಾಜ್. ನೋಡಿ ಹೆಂಗೆ ಒಂದು ಕಾಲ ಕೂಡ ಬಂದರೆ ಪ್ರತಿಯೊಬ್ಬರ ಲೈಫಲ್ಲೂ ಅದು ಬರುತ್ತೆ ಅಲ್ವಾ? ಹಂಗೆ ಪ್ರತಿಯೊಬ್ಬ ಸ್ಟಾರ್ ಇದೆಲ್ಲ ನೆನ್ಪಿಟ್ಕೊಂಡಿದ್ದೀನಿ. ನಡೆದಿರೋ ಕತೆ ಹೆಂಗೆ ಬರೆಯೋಕ್ಕಾಗುತ್ತೆ ನಾನು? ಅದು ಬಂದ ಮೇಲೆ ಸ್ವಲ್ಪ ಜಮೀನು ಅದು ಇದು ಮಾಡ್ಕೊಂಡು ದುಡ್ಡು ನೋಡಿದೆ. ಸ್ವಲ್ಪ ಆಂಧ್ರ ಪಿಕ್ಚರ್, ತೆಲುಗು ಆ ಪಿಕ್ಚರ್, ಕಾರ್ ಇದೆಯಲ್ಲ ಇಲ್ಲೇ ಇದೆ ಇಟ್ಟು. ಇವತ್ತು ಅದು 2 ಲಕ್ಷ ಖರ್ಚು ಮಾಡಿ ಇವತ್ತು ನನ್ನ ಮಕ್ಕಳು ಬಂದರೆ ಅದರಲ್ಲೇ ಹೋಗ್ತಾರೆ. ಒಂದು BMW, ಮರ್ಸಿಡಿಸು, ಇಲ್ಲ ಟಾರು ಗೀರು ಅವೆಲ್ಲ ಓಡಿಸಲ್ಲ ಅವರು. ಕ್ಯಾಮ್ರಿ ಇದೆ ಅದೆಲ್ಲ ಓಡಿಸಲ್ಲ. ಅದೇ ಗಾಡಿ ಬೇಕು. ನನ್ನ ಚಿಕ್ಕ ಮಗ ಆತು ಹುಚ್ಚ, ಅದರಲ್ಲೇ ಅವನು ಡ್ರೈವಿಂಗ್ ಕಲ್ತ್ಕೊಂಡಿದ್ದು. ಈಗ ಬಂದ್ರೆ ಮೊನ್ನೆ ಬಂದ್ಬಿಟ್ಟು ಅದನ್ನೇ ಹಾಕೊಂಡು ಗೇರಿಂಗ್ ಇರುತ್ತೆ, ಗೇರಿಂಗ್ ಇರುತ್ತೆ. ಆಮೇಲೆ ಇನ್ನೊಂದು ದೊಡ್ಡ ಜೋಕ್ ಏನಂದ್ರೆ, ಆ ಗಾಡಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಏನೋ ಪ್ರಾಬ್ಲಮ್ ಆಗಿತ್ತು. ಅದಕ್ಕೆ ಸ್ವಲ್ಪ ನಮ್ಮ ಫ್ರೆಂಡ್ ಒಬ್ಬರು ಇದರಲ್ಲಿ, ಅವ್ನಿಗೆ ಹೇಳಿದ್ರೆ ಸ್ವಲ್ಪ ಗಾಡಿ ತೊಗೊಂಡೋಗಿ ಸ್ವಲ್ಪ ರೆಡಿ ಮಾಡ್ಕೊಂಬಾರೋ, ನಾನು ಬಂದರೆ ಪಬ್ಲಿಕ್ ಎಲ್ಲ ತೊಂದರೆ ಆಗುತ್ತೆ ಅಂದೆ. ಆಯ್ತಾ, ನಾನು ಹುಡುಗನ ಕಳಿಸ್ಕೊಡ್ತೀನಿ, ನೀನು ಗಾಡಿ ಕಳಿಸು ಅಂದ. ಇದು ಜೋಕ್, ಇದು ನಡೆದಿರೋದು ಜೋಕ್ ಆಗಿತ್ತು. ಆ ಹುಡುಗ ಬಂದ, ಅಣ್ಣ ಗಾಡಿ ಕೊಡ, ಬೇಗ ಟೈಮ್ ಆಗ್ತಾನೆ ಹೋಗ್ಬೇಕು ಅಂದ. ಕೀ ಕೊಟ್ಟು ಅಲ್ಲಿ ಒಂದು ಗಾಡಿ ತೊಗೊಂಡೋಗಂತ. ಅವ್ನು ಹೋಗ್ಬಿಟ್ಟು ಎಲ್ಲ ಹುಡುಕಾಡ್ತಾನೆ, ಹೊಸ ಹುಡುಗ, ಗೊತ್ತಿಲ್ಲ ಈಗಿನ ಪೀಳಿಗೆ. ಹೋಗ್ಬಿಟ್ಟು ಏನೋ ಮಾಡ್ತಾನೆ, ಏನು ಹುಡ್ತಾನೆ. ನಾನು ಹೋಗಿ ಅದು ನೋಡೋದು, ಯಾಕೆ ಸ್ಟಾರ್ಟ್ ಆಗ್ತಾ ಇಲ್ಲ ಅಂದ. ಇಲ್ಲಣ್ಣ ಸ್ಟಾರ್ಟ್ ಆಗ್ತದೆ, ಈ ಗೇರೇ ಕಾಣಿಸ್ತಾ ಇಲ್ಲ ಅಂದ. ಅಯ್ಯೋ ಮುಂಡೆ ಗಾಡಿ ಆಫ್ ಮಾಡು ಅಂದೆ. ಆಫ್ ಮಾಡ್ದ, ಇಳಿಕಾಗಡೆ ಇಳ್ದ, ನೀನು ಹೋಗು ಅಂದೆ. ಮತ್ತೆ ಅವ್ರೆ ಯಜಮಾನ್ ಫೋನ್ ಮಾಡಿ, ಡ್ರೈವಿಂಗ್ ಗೇರ್ ಕೈಯಲ್ಲಿದ್ದು ಗೊತ್ತಿಲ್ಲ ಅವನಿಗೆ, ಮತ್ತೆಲ್ಲ ಹೋಗಿ ಏನೋ ಮಾಡಿಬಿಟ್ಟಾನು, ನೀನೇ ಬಾರಪ್ಪ, ನನ್ನ ದೇವ್ರದು ಅಂತ ಹೇಳಿದೆ. ಅವರು ಅಂದರೆ ಈ ಥರ ಎಲ್ಲ ನಡೆಯುತ್ತೆ. ಹಂಗಿರ್ಬೇಕಾದ್ರೆ ನಾವು ಇನ್ನು ಹಿಂಗಿರುವಾಗಲೇ ನಾನು ಹೇಳಿದ್ದು ಎಲ್ಲ ಪ್ರತಿಯೊಂದು ಅಂಬರೀಷಣ್ಣ ಅವ್ರದ್ದು ಹಿಂಗೆ. ಮತ್ತು ನನಗೆ ನನ್ನ ಲೈಫಲ್ಲಿ ನಾನು ಮಧು ಆರ್ಟ್ಸ್ ಫಿಲ್ಮ್ಸಲ್ಲಿ 7 ಪಿಕ್ಚರ್ ಮಾಡಿದೆ. ಅಭಯನಾಡು, ತಾಯಿ ನುಡಿ, ತಾಯಿಯವನೇ, ತಾಯಿ ಕನಸು, ತಾಳಿ ಭಾಗ್ಯ ಅಂತ 7 ಪಿಕ್ಚರ್ 100 ಡೇಸ್ ಎಲ್ಲ ಶೀಲ್ಡ್ ಇದೆ ನನ್ನ ಹತ್ರ. ಅಂದರೆ ಹಂಗೆ ನನ್ನ ಬೆಳವಣಿಗೆ ಹಂಗೆ. ಶಂಕರಣ್ಣ ಅನ್ನೋ ಜೊತೆಲಿ ವಜ್ರಮುಷ್ಟಿ, ಅನಂತಣ್ಣನ ಜೊತೆಯಲ್ಲಿ, ಆಮೇಲೆ ವಿಷ್ಣು ಅನ್ನೋ ಜೊತೆಲಿ ಸೂರಪ್ಪ, ಈಗ ಆಮೇಲೆ ರಾಜ್ಕುಮಾರ್ ಜೊತೆ ಒಂದು ಮಾಡೋಕ್ಕಾಗಲಿಲ್ಲ. ಒಂದು ಅವಕಾಶ ಇತ್ತು ನನಗೆ, ನಾನು ಸ್ವಲ್ಪ ಡೇಟ್ ಪ್ರಾಬ್ಲಮ್ ಆಯ್ತು ಅವಾಗ. ಅದನ್ನು ಬೇರೆ ಯಾರು ಮಾಡಿದ್ರು ಅವಾಗ. ಅದೊಂದೇ ನನ್ನ ಕೊರೆ ಬಿಟ್ಟರೆ ಅವ್ರ ಜೊತೆ ಮಾಡಲಿಲ್ಲ. ಮತ್ತು ತೆಲುಗು ಅಲ್ಲಿ NT ರಾಮರಾವ್ ಜೊತೆ ಮಾಡಲಿಲ್ಲ. ಅದು 2 ಕೊರೆ. ಅದೊಂದು ಇದು ನನಗೆ. ಮತ್ತು ಧರ್ಮೇಂದ್ರ, ಆಮೇಲೆ ಅಮಿತಾಬ್ ಬಚ್ಚನ್ ಜೊತೆಲಿ ಮಾಡೋಕ್ಕಾಗಿಲ್ಲ. ಅದು ಪ್ರಾಬ್ಲಮ್ ಆಯಿತು. ಇನ್ನೂ ಸಂದರ್ಭ ಇತ್ತು. ಹಿಂದಿ ರಾಜ್ಕುಮಾರ್ ಎಲ್ಲರ ಜೊತೆ ಮಾಡಿಬಿಟ್ಟೆ. ಮಲಯಾಳಮಲ್ಲಿ ಮಮ್ಮೂಟಿ, ಮೊಮ್ಮುಖ ಎಲ್ಲರ ಜೊತೆ ಮಾಡಿದೆ. ತೆಲುಗಲ್ಲಿ ಚಿರಂಜೀವಿ, ನಾಗಾರ್ಜುನು ಎಲ್ಲ, ಬಾಲಕೃಷ್ಣ ಅಂತೂ ಪರ್ಮನೆಂಟ್ ನನಗೆ ಅಣ್ಣ ತಮ್ಮ ಇದ್ದಾಗ ನಾವಿಬ್ಬರು. ಸೊ ಹಂಗೆ ಈ ಥರ ಒಂದು ಬೆಳವಣಿಗೆ, ಚರಣ್ ರಾಜ್ ಬೆಳವಣಿಗೆ. ಇದಕ್ಕೆ ಮೇಲೆ ನನಗೆ ಏನು ಬೇಕು? ಒಳ್ಳೆ 2 ಗಂಡು ಮಕ್ಕಳಿದ್ದಾರೆ, ಒಂದು ಹೆಣ್ಣು ಮಗಳಿದ್ದಾಳೆ, ಮೊಮ್ಮಗ ಇದ್ದಾನೆ. ಆಮೇಲೆ ಮಕ್ಕಳು 2 ಮಕ್ಕಳು, ಚಿಕ್ಕ ಮಗ ಪೈಲಟು. ಈ ಕರೋನಾದಲ್ಲಿ ಅವನು ಪೈಲಟ್ ಪ್ರಾಬ್ಲಮ್ ಆಯಿತು. ಹೊಸದಾಗಿ ಜಾಯಿನ್ ಆಗಿದ್ದ ಅವನು. ಜಾಯಿನ್ ಆದರೆ ಏನಾಯ್ತು ಅಂದರೆ, ಈ ಎಲ್ಲ ಗ್ರೌಂಡೆಡ್ ಆಯಿತು, ಫ್ಲೈಟ್ ಎಲ್ಲ ನಿಲ್ಲಿಸ್ಬಿಟ್ರು. ಅವಾಗ ಏನಾಯ್ತು ಅಂದರೆ, ಇವು ಜೂನಿಯರ್ಸ್ ಎಲ್ಲ ತೆಗೆದುಬಿಟ್ರು. ನಾನು ಪೇಮೆಂಟ್ ಕೊಡೋಕ್ಕಾಗ್ತದೆ ಅಂತ ನಿಲ್ಲಿಸಿದ ಮೇಲೆ ಒಂದೇ ಸೀನಿಯರ್ಸ್ ಮಾತ್ರ ಇಟ್ಕೊಂಡ್ರು. ಕಮ್ಮಿ ಫ್ಲೈಟ್ ಹೋಗ್ತಾ ಇತ್ತಲ್ಲ, ಸುಮ್ಮನೆ ಯಾಕಂತೇಳಿ. ಇವನು 3 ವರ್ಷ ಸುಮ್ಮನೆ ಮನೇಲಿದ್ದ. ಇವನಿಗೆ ಫ್ಲೈಟ್ ಫ್ರೀ, ಎಲ್ಲೋದ್ರೂ ಫ್ರೀ. ಇಲ್ಲಿಂದ ಡೆಲ್ಲಿ ಹೋಗೋನು, ಡೆಲ್ಲಿಯಿಂದ ಆಫ್ರಿಕಾ ಹೋಗೋನು, ಎಲ್ಲೆಲ್ಲ ಹೋಗಿ ಬರೋನು. ನನಗೆ ಹೆಂಡತಿಗೆ ಭಯ ಆಗೋಯ್ತು, ಏನಾದ್ರು ಮಾಡಬೇಕಲ್ಲ ಅಂತ ಕರೆಸಿ ಅವನ್ನೇ ಈಗ ಹೀರೋ ಮಾಡಿದ್ದೀವಿ. ಅವನದು ಪಿಕ್ಚರ್ ಸ್ಟಾರ್ಟ್ ಆಗುತ್ತೆ ಈಗ, ತಮಿಳು ಪಿಕ್ಚರ್. ಸೊ ತಮಿಳು, ಕನ್ನಡ, ತೆಲುಗು ಮಾಡ್ತಾ ಇದ್ದೀನಿ. ಇಬ್ಬರ ಹೆಸರು? ಒಬ್ಬ ತೇಜ್ ಚರಣ್ ರಾಜ್, ಹೌದು. ಇನ್ನೊಬ್ಬ ದೇವ್ ಚರಣ್ ರಾಜ್ ಅಂತ, ದೇವ್ ಚರಣ್ ರಾಜ್ ಇಬ್ಬರು. ಮತ್ತು ಈಶ್ವರಿ ಅಂತ ನಮ್ಮ ಮಗಳು, ದೊಡ್ಡ ಮಗಳು. ಮೊಮ್ಮಗ ಆರುಷ್ ಅಂತ, ನಮ್ಮ ಅಳಿಯ ಚೈತನ್ಯ ಅಂತ. ಸೊ ಹಂಗೆ ಅದು ನಡೀತಾ ಇದೆ. ಸೊ ಇದು ನಾನು ಯಾಕೆ ಹೇಳ್ತೇನೆ ಅಂದರೆ, ಪ್ರತಿಯೊಬ್ಬ ಮನುಷ್ಯನ ಲೈಫಲ್ಲಿ ಎಲ್ಲ ಒಳ್ಳೆಯದು ಬರುತ್ತೆ, ಕೆಟ್ಟದ್ದು ಬರುತ್ತೆ. ಅದನ್ನು ಉಳಿಸ್ಕೊಳ್ಬೇಕು. ಅಂಥ ಪರಿಸ್ಥಿತಿ ಬಂದಿತ್ತಲ್ಲ ಒಂದು ಕೆಟ್ಟ ಗಳಿಗೆಯಲ್ಲಿ. ಹೌದು, ನಾನು ಇನ್ನು ಇರುವುದೇ ಬೇಡ. 3 ಸರಿ ಸಾಯಕ್ಕೆ ಹೋದ, 3 ಸರಿ ಹೋಗಿದ್ದೀನಿ ಸಾಯಕ್ಕೆ. ಮಲ್ಲೇಶ್ವರಂ ರತನ್ ಮಾಲಿಂದ ಶ್ರೀರಾಮ್ಪುರ ಹಿಂದ್ಗಡೆ ಹೋಗ್ಬೇಕಾದ್ರೆ ಒಂದು ರೈಲ್ವೆ ಟ್ರ್ಯಾಕ್ ಬರುತ್ತೆ. ಹೌದು, ಬ್ರಿಡ್ಜ್. ಹೊಟ್ಟೆ ಹಸಿವು ತಡಿತಾ ಇಲ್ಲ, ಹೋಗಿ ಮಲ್ಕೊಂಡ್ಬಿಟ್ಟೆ, ತಲೆ ಕೊಟ್ಬಿಟ್ಟು ಮಲ್ಕೊಂಡ್ಬಿಟ್ಟೆ ಟ್ರೈನ್ ಮೇಲೆ. ಅವ್ನು ಏನೋ ಕುಡ್ಕ ಬಂದ, ಏನೋ ಸುಳ್ಳೆ ಮಲ್ಕೊಂಡು, ಇದಲ್ಲೇ ಮಗನೇ ಟ್ರೈನ್ ಬರ್ತೈತೆ, ಎದ್ದ ಅಂತ ನಾನು ಕೈ ಹಿಡಿದು ಎಳ್ದು ಆಚೆ ಬಿಸಾಕಿದ. ಇನ್ನೊಂದ್ಸರಿ ಹೋದೆ, ಹೌದು, ಇನ್ನೊಂದ್ಸರಿ ಹೋಗಿ ಕೂತ್ಕೊಂಡೆ, ಟ್ರೈನೇ ಬರಲಿಲ್ಲ, ನಿದ್ದೆ ಬರೇಶ್ವರದ್ದು ಬಂದ್ಬಿಟ್ಟೆ, ಎದ್ಬಿಟ್ಟು. ಹಂಗೆ ಇಲ್ಲಾಂದ್ರೆ ಅವು ಸತ್ತೋಗ್ಬಿಡ್ತಾ ಇದೆ. ಊರಿಗೆ ಹೆಂಗೆ ಹೋಗ್ತೀರಾ? ಅವಮಾನ ಅಲ್ಲ. ಸೊ ಚಾಲೆಂಜ್ ಹಾಕಿ ಬಂದಿರೋದು. ಹೌದು, ಬಂದಿರೋದು ಯಾಕೆ?
ಆಮೇಲೆ ನಾನು TOTಲಿ ನೈಟ್ ಕ್ಲಬ್ಬಲ್ಲಿ ಹಾಡ್ತಾ ಇದ್ದೆ. ಹಾಂ 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 ಅದು ಅಂದರೆ ಈಗ ಕ್ಯಾಬ್ರೆ ಇತ್ತಲ್ಲಿ. ಹಾಂ ಕ್ಯಾಬ್ರೆ ಹಾಡಕ್ಕೆ ಮೊದಲು, ಕ್ಯಾಬ್ರೆ ಸ್ಟಾರ್ಟ್ ಆಗಕ್ಕೆ ಮೊದಲು ಒಂದು 9-10 ಸಾಂಗ್ ಹಾಡಬೇಕು. ಓಕೆ ಪಬ್ಲಿಕ್ ಬರ್ತಾರಲ್ಲ, ಅವ್ರು ಕುಂತ್ರೆ ಬೀರು ಗೀರು ಅವರೆಲ್ಲ ತಗೋತಾ ಇರ್ತಾರೆ. ನಾವು ಮಾಡ್ತಾ ಇದ್ದೆ, ನಮಗೊಂದು ₹5 ₹2 ಟಿಪ್ಸ್ ಕೊಡುವರು. ನಾನು ಅವ್ರಿಗೆ ಹಾಡ್ತಾ ಇದ್ದೆ. ಹಾಡಬೇಕಾದ್ರೆ ಅಲ್ಲಿ ಒಂದು ಬೆಂಗಾಲ್ ಹುಡುಗಿ, ಒಂದು ಅದು ಬೆಂಗಾಲಿ ಹುಡುಗಿ, ಅವಳು ಈ ಹೆಬ್ಬಾವ ಎಷ್ಟೊಬ್ಬ ಹೆಬ್ಬಾವ ತಗೊಂಡು ಡ್ಯಾನ್ಸ್ ಮಾಡೋಳು. ಅದನ್ನೆಲ್ಲೆಲ್ಲೋ ಬಿಟ್ಕೊಳ್ಳೋಳು. ಅದನ್ನ ನನಗೆ ಹಾಕೊಂಡ್ರೆ ಭಯ. ಅವಳಿಗೆ ನನಗೆ ತುಂಬ, ಯಾಕಂದ್ರೆ ಹಿಂದಿ ಅವಳಿಗೆ ಭಾಷೆ ಹಿಂದಿ ಮಾತಾಡೋರು ಕಡಿಮೆ ಇದ್ರು. ನಾನು ನನ್ನ ಹಾಡು ತುಂಬ ಇಷ್ಟ ಆಗೋದು ಅವಳಿಗೆ. ಸೊ ಅವಳು ನನಗೆ ಮಾತಾಡಿ ಸ್ವಲ್ಪ ಫ್ರೆಂಡ್ ಥರ ಆಗ್ಬಿಟ್ಟು ನನಗೆ ಒಂದು ದಿನ ಕೇಳಿದ್ಲು ಅವಳು, ನನ್ನ ಜೊತೆ ನನ್ನ ಮದುವೆ ಮಾಡ್ಕೋ, ನಾವೇ ಒಂದು ಬ್ಯಾಂಡ್ ಓಪನ್ ಮಾಡೋಣ, ನಾನು ಒಂದು 5 ಹುಡುಗಿ ರೆಡಿ ಮಾಡ್ತೀನಿ, ಹಂಗೆ ಹಿಂಗೆ ಅಂತ. ನಾನು ಹೇಳಿದೆ, ತಾಯಿ ನಾನು ಮದುವೆ ಆಗೋಂಗಿದ್ರೆ ನನ್ನ ಮನೇಲಿ ನಮ್ಮ ಅಪ್ಪ ಅಮ್ಮ ಏನು ಕಡಿಮೆ ಇಲ್ಲ, 5 ಜನ ಅಕ್ಕಂಗಿರಿದ್ದಾರೆ, 4 ಜನ ಅಣ್ಣತಮ್ಮರಿದ್ದಾರೆ, ನಾನು ಚೆನ್ನಾಗಿ ಮದುವೆ ಮಾಡಿಸಿ ಚೆನ್ನಾಗಿ ಇಟ್ಕೊಳ್ತಾರೆ, ನಾನೇನು ಸಾಧಿಸ್ಬೇಕಂತ ಬಂದಿದ್ದೀನಿ, ದಯವಿಟ್ಟು ನಾನು ಬಿಟ್ಬಿಡು ಅಂತ ಕೈ ನಂಗೆ ನಮಸ್ಕಾರ ಮಾಡಿಬಿಟ್ಟೆ. ನಾನು ಅಂತ ಏನು ಅವಾಗ ಏನೂ ಇರಲಿಲ್ಲ. ಸೊ ಅಲ್ಲ ಹೇಳೋದು, ನಿಮಗೆ ಅವಕಾಶಗಳು ಬರ್ತವೆ, ನಾವು ಸೆಲೆಕ್ಟ್ ಮಾಡ್ಕೋಬೇಕಷ್ಟೆ. ನಾನು ಅವಾಗ ಆ ಥರ ರಾಂಗ್ ರೂಟ್ ಹೋಗಿದ್ರೆ ನಾನು ಇವತ್ತು ಚರಣರಾಜ್ ಮುಂದೆ ಕುತ್ಕೊಳ್ತಾ ಇರಲಿಲ್ಲ ಅಲ್ವಾ, ನಮಗೆ ಮಾತಾಡ್ತಾನೆ ಇರಲಿಲ್ಲ. ಹಾಗೆ ಕೆಲವೊಂದು ನಡೀತಾ ಇರುತ್ತೆ ಗುಣ. ಅದು ಪ್ರತಿಘಟನಾ ನಾಯಕಿಗಿಂತ ಹೆಚ್ಚಾಗಿ ವಿಜಯಶಾಂತಿ, ಹೌದು, ಆ ಕ್ಯಾರೆಕ್ಟರ್ ವಿಜೃಂಭಿಸಿದ್ದು. ಯಾರು ಮಾತಾಡಿದ್ರು ನಾಯಕಿ ಬಗ್ಗೆ ಮಾತಾಡಲ್ಲ. ಹೌದು, ಅವನ ಬಗ್ಗೆನೇ ಕಾಳಿ 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 ಅಂತ. ಅವನು ಹೀರೋ ಕಮ್ ವಿಲನ್. ಗಡ್ಡ ಮೀಸೆ, ಅದು ಶಾಲ್ ಹಾಕೊಂಡು ಹಿಂಗೆ ಅಂದ್ಕೊಂಡು ಬರ್ತಾ ಇರೋದು. ನೋಡೆ ಸುಮ್ಮ ಚಿಕ್ಕಮ್ಮ 2-3 ವರ್ಷ ಗಡ್ಡ ಬಿಡಿದವರೆಲ್ಲ ಗಡ್ಡ ಬಿಟ್ರು, ಶಾಲ್ ಹಾಕೊಂಡ್ರು, ಏನೇನೋ ಮಾಡ್ತಾ ಇದ್ರು ಅಲ್ಲಿ. ಒಂದು ಲೈವ್ ಕ್ಯಾರೆಕ್ಟರ್ ಅದು, ಆಕ್ಚುಲಿ ಜೀವಂತವಾಗಿ ನಡೆದಂತ ಕತೆ ಅದು. ಒಬ್ಬ ರಂಗ ಅಂತ ಹೇಳಿ ಅವ್ನು ಟಿವಿಗೆ ರಿಪೇರ್ ಕೊಟ್ರೆ ಅದ್ರಲ್ಲಿ ಬಾಂಬ್ ಬಿಟ್ಟು ಕೊಟ್ಬಿಡೋನು, ಬಾಂಬ್ ಬ್ಲಾಸ್ಟ್ ಆದ್ರೆ ಫ್ಯಾಮಿಲಿ ಔಟ್ ಫುಲ್ ಅಂತ ಒಂದು ಕ್ಯಾರೆಕ್ಟ್ರು. ಅದು ನಾನು ಮಾಡಿದೆ. ಅದು ನಡೆದಿರೋ ಕತೆ, ಅದು ಲೈಫಲ್ಲಿ ಅಲ್ಲಿ ನಡೆದಿರೋದು, ಒಂಗೋಲಲ್ಲಿ ನಡೆದಿರೋ ಕತೆ ಇದು. ಸೊ ಹಂಗೆ ಇದೆಲ್ಲ ಅದು ತುಂಬ ಅವಕಾಶಕ್ಕೆ ಕಾರಣ. ತುಂಬ ನೋಡಿ, ಹಿಂದಿಯಲ್ಲಿ ನಾನೇ ಮಾಡಿದೆ ಪ್ರತಿಘಾತು, 250 days ಅಲ್ಲಿ. ಇಲ್ಲಿ ತೆಲುಗು ಪಿಕ್ಚರ್ ಡಬ್ಬಿಂಗ್ ಆಗಿ 100 ದಿನ ಓಡಿ ಅಶೋಕ ಹೋಟ್ಲಲ್ಲಿ ರಾಜ್ಕುಮಾರ್ ಅಣ್ಣ ಅವ್ರು ಬಂದು ನನ್ನ ಶೀಲ್ಡ್ ಕೊಟ್ಟರು. ರಾಮೋಜಿರಾವ್ ಅವರ ಬ್ಯಾನರ್ ಅಲ್ಲ, ರಾಶ್ರೀ ಮೂವೀಸು ಹಿಂದಿಯಲ್ಲಿ. ಶೀಲಾ ಅಂತ ಪಿಕ್ಚರ್ ಮಾಡಿದ್ದು ಕಿಶನ್ ಅವ್ರದ್ದು, ಹಿಂದಿಯಲ್ಲಿ ಹೀರೋ. 2 ಒಂದೇ ದಿನ ರಿಲೀಸ್. ಈ ಕಡೆ ಹೀರೋ ಮಾಡ್ತಾ ಇದ್ದೀನಿ, ಈ ಕಡೆ ವಿಲನ್ ಮಾಡ್ತಾ ಇದ್ದೀನಿ. 2 ಚೆನ್ನಾಗಿ ಹೋಯ್ತು ಅಲ್ಲಿ. ಸೊ ಹಂಗೆ ಇದೆಲ್ಲ ನಾವು, ಯಾಕಂದರೆ ಒಬ್ಬ ಕಲಾವಿದನಿಗೆ ನೋಡಿ, ನೀವು ನನಗೆ ನನ್ನ ಒಂದು ಬೆಳವಣಿಗೆಲೇ ನೋಡಿದ್ರು ನಾನು. ನೀವು ನಿಮ್ಮ ಬಾಯಲ್ಲಿ ಕೆಲವೊಂದು ಒಳ್ಳೊಳ್ಳೆ ಮಾತು ಬರ್ತಾ ಇತ್ತು ಅವಾಗ, ಹೆದರಿಬೇಡ್ರಿ ಒಳ್ಳೇದಾಗತ್ತೆ ಅಂತ ನೀವು ಹೇಳ್ತಾ ಇದ್ರಿ. ನಾನು ಸುದಿ ಅಣ್ಣ ಸುದಿ ಅಂದ್ರೆ ಅದೇ ಹೇಳೋರು, ಪಾರ್ಥ ಸಾರ್ಥಿಯವರು ಅದೇ ಹೇಳೋರು, ರೇ ಚರಂಡ ಹೆದರಿಬೇಡ್ರೆ ಅನ್ನೋರು. ಅಮ್ಮ ಇದಾರಲ್ಲ, ಅದೇ ಮೇಡಮ್, ಇವರು ನಮ್ಮ ವಿಜಯಮ್ಮ, ಡಾಕ್ಟರ್ ವಿಜಯಮ್ಮ ನನಗೆ ಆಗಿನ ಕಾಲದಲ್ಲೇ ಒಂದು ಸಪ್ರೇಟಾಗಿ ಒಂದು ಪೇಜು, ಅವರು ಮಗ ರವಿ ಅಲ್ಲ ಸುರೇಶ್ ಅವರು. ನನಗೆ ಮೊನ್ನೆ ಅವ್ರ ನಂಬರ್ ಸಿಕ್ತು, ಮಾತಾಡಿದೆ ಅಮ್ಮನ ಹತ್ರ. ಅಮ್ಮ ನನ್ನ ಬಗ್ಗೆ ಒಂದು ಪೇಜ್ ಬರ್ದಿರ ಅವಾಗ ಆಗಿನ ಕಾಲದಲ್ಲಿ, ಹೊಸ ಪಿಕ್ಚರ್ದಲ್ಲಿ. ಹೊಸದಾಗಿ ಬಂದಿರೋ ಕಲಾವಿದರ ಬಗ್ಗೆ ಒಂದು ಪೇಜ್ ಬರೆಯೋರು ಯಾರಿರಲಿಲ್ಲ. ಆಮೇಲೆ ಇನ್ನೊಂದು ನಾನು ಧೈರ್ಯ ಹೇಳ್ತೀನಿ ಗಣೇಶಣ್ಣ, ನಾನು ಅದೇನು ಪುಣ್ಯ ಮಾಡಿದ್ರು, ಅಪ್ಪ ಮಾಡಿರೋ ಪುಣ್ಯನೋ, ಚರಣ್ ರಾಜ್ ಬೆಳೆಯೋಕ್ಕೆ ನನಗೆ ಕರ್ನಾಟಕದ ಈ ಪ್ರೆಸ್ಸೇ ಮುಖ್ಯ. ಪ್ರೆಸ್ ಇಲ್ಲ ಅಂದ್ರೆ ನಾನಿಲ್ಲ. ಪ್ರತಿಯೊಬ್ಬ PRO ನನ್ನ ಲವ್ ಮಾಡ್ತಾ ಇದ್ರು, ಪ್ರತಿಯೊಬ್ಬರು. ಅಂದರೆ ನಾನು ಬೆಳೆಸಿದ್ದೆ ಅವರು. ಸುದ್ದಿನ ಅವರು ಏನು ಬೇಕು ಅಲ್ಲ, ನಾನು ಬ್ರಾಹ್ಮಣ ಅಲ್ಲ, ನೀವು ಅವ್ರು ಬ್ರಾಹ್ಮಣ. ಅವ್ರು ಹೆಂಗೆ ನಾನು ಕರ್ಕೊಂಡು ಅಬ್ಬಯ್ಯ ಹತ್ರ ಹೇಳಿದ್ರು, ಮಾಡ್ರಿ, ಆ ಸಿನಿಮಾ ಸೂಪರ್ ಡೂಪರ್ ಇಟ್ಟು. ಹಿಂಗಾದರೆ ಇದು ನಮಗೆ, ಆಮೇಲೆ ಇದೆಲ್ಲ ಮಾಡಿರೋ ಒಂದು ಏನೋ ಒಂದು ಪುಣ್ಯ ಅನಿಸುತ್ತೆ. ಆಮೇಲೆ ಎಷ್ಟು ಮಾಡಿದೀವಿ ಎಷ್ಟು ಬಿಟ್ಟಿದ್ದಿಲ್ಲ, ಅಪ್ ಆ್ಯಂಡ್ ಡೌನ್ಸು, ವೆರಿ ಕ್ವೈಟ್ ನ್ಯಾಚುರಲ್. ನಾನು ಈಗಲೇ ಒಂದು 20 ಪಿಕ್ಚರ್ ಬಿಟ್ಟೆ, 20-30 ಪಿಕ್ಚರ್ ಬಿಟ್ಬಿಟ್ಟೆ ಮಾಡಲ್ಲ ಅಂತ. ಕನ್ನಡದಲ್ಲಿ, ತಮಿಳು, ತೆಲುಗು ಎಲ್ಲ ಬೇಡ. ನನಗೆ ಇಷ್ಟ ಆದರೆ ರಾಜಾವಲಿ ಥರ ಪಿಕ್ಚರ್ ಮಾಡ್ತೀನಿ, ಇಲ್ಲಾಂದರೆ ಮಾಡಲ್ಲ ಅಷ್ಟೇ. ಸುಮ್ಮನೆ ಕಣ್ಕಂಡು ಮಾತ್ರ ಹೋಗಿ ಯಾಕೆ ಮಾಡೋದು ಅಂತ. ರಾಜಾವಲಿ ಒಳ್ಳೆ ಸರ್ ನನಗೆ. ಹೌದು. ಸೊ ಅದೊಂದು ಒಳ್ಳೆ ಪಿಕ್ಚರ್ ಆಯಿತು ಅಂದರೆ ಹೇಳೋದು ಆ ಥರ. ಈಗಲೂ ನಮಗೆ ನಾವು ಮಾಡ್ತಾ ಇದ್ದೀವಿ, ಮೊನ್ನೆ ಏಕಲವ್ಯ ಮಾಡಿದೆ ಪ್ರೇಮ್ದು. ಸೊ ಹಂಗೆ ಮಾಡ್ತಾ ಇದ್ದೆ. ಬಟ್ ನಂಗೆ ಇಷ್ಟ ಆಗಬೇಕು, ಕ್ಯಾರೆಕ್ಟರ್ ಇಷ್ಟ ಆಗಬೇಕು. ದೇವರೆಲ್ಲ ಕೊಟ್ಟಿದ್ದಾನೆ, ಊಟ ತಿಂಡಿಗೆ ತೊಂದರೆ ಇಲ್ಲ. ನಿಮ್ಮಂತ ಒಳ್ಳೆ ಸ್ನೇಹಿತರಿದ್ದಾರೆ. ನನ್ನ ಕರ್ನಾಟಕ ಜನತೆ ನನ್ನ ಜೊತೆ ಇದೆ. ಈಗ ಒಂದು ಪಿಕ್ಚರ್ ಮಾಡಬೇಕಂತ ಟ್ರೈ ಮಾಡ್ತಾ ಇದ್ದೀನಿ. ಅದು 1986ರಲ್ಲಿ ಮಡ್ರಾಸಲ್ಲಿ ನಡೆದ್ರು. ನಂದೇ ಪ್ರೊಡಕ್ಷನ್, ನಾನೇ ಡೈರೆಕ್ಟ್ರು. ನಂದೇ ಪ್ರೊಡಕ್ಷನ್, ನಾನೇ ಡೈರೆಕ್ಟ್ ಮಾಡಿದ. ಬೇರೆ ಫಿಲ್ಮ್ ಇದೆಯಾ? ತೆಲುಗು ತಮಿಳು ಇದೆಯಲ್ಲ, ತೆಲುಗು ಒಂದು ಚರಣ್ ರಾಜ್ ಮಾಡಿದ್ದಾರೆ. ಅದು ಯಥಾರ್ಥ ಪ್ರೇಮ ಕಥಾ ಅಂತ ತೆಲುಗುಲ್ಲಿ. ತಮಿಳಲ್ಲಿ ಅನಂತಗಂಚಿ ನಾನೇ ಮಾಡಿದೆ. ತವರಿನ ತೊಟ್ಲು ತಮಿಳು ನಾನೇ ಮಾಡಿದೆ. ತವರಿನ ತೊಟ್ಲು. ಸೊ ಎಕ್ಸ್ಪೀರಿಯನ್ಸ್ ಇದೆ.
ಎಸ್ ಪಿ ಈಗಲೂ ನಂಗೆ ಅದೇ ನಂಗೆ ಬರೆಯೋದು ಗಿರಿಯೋದು ತುಂಬ ಇಷ್ಟ. ಬರೆಯೋದು, ಹಾಡು ಬರೆಯೋದು, ಅದು ಇದೆಲ್ಲ ಇದೆ. ಸೊ ಈಗ ಒಂದು ಪಿಕ್ಚರ್ ಮಾಡ್ತಾ ಇದ್ದೀನಿ, ಅದು ನಡೆದಿರೋ ಘಟನೆ. ಓಕೆ. 86 ಒಬ್ಬ ಆಟೋ ರಿಕ್ಷಾ ಡ್ರೈವರ್ ಲೈಫಲ್ಲಿ ನಡೆದಿರೋ ಘಟನೆ. ಅದನ್ನು ಮಾಡಿಕೊಂಡು ನಮ್ಮ ದೊಡ್ಡಣ್ಣ ಅವರು, ಟೆನಿಸ್ ಕೃಷ್ಣ ಅವರು, ಅತ್ತ ನಮ್ಮ ಹಳೆ ಎಲ್ರಿಗೂ ನಮ್ಮ ಕಲಾವಿದರೆಲ್ಲ ಸೇರಿ ಮತ್ತೆ ಒಂದು 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 ಹಬ್ಬ ಮಾಡೋಣ ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಆಗಸ್ಟಲ್ಲಿ ಸೆಪ್ಟೆಂಬರ್ಲಿ ಮೋಸ್ಟ್ಲಿ ಟೇಕಪ್ ಮಾಡ್ತಾ ಇದ್ದೀನಿ. ದೊಡ್ಡಣ್ಣ ಹತ್ರ ಮಾತಾಡಿದ್ದೀನಿ. ಅವರು ನೀನು ಯಾವಾಗ ಬೇಕಾ ಬಾ ಮರಿ ಬರ್ತೀನಿ ಅಂತ ಹೇಳಿದ್ದಾರೆ. ಅದು ಆ ಕ್ಯಾಟ್ ಅವರೇ ಉಮಾಶ್ರೀ ಅವ್ರು ಬೇಕು, ಅವ್ರು ಬೇಕು. ಆಮೇಲೆ ನಮ್ಮ ಇವರು ನಮ್ಮ ಜಾಗೀರ್ದಾರ್ ಅದೇವರು ಇವರು ಬಿರಾದರ್ ಅವರು. ಸೊ ಎಲ್ಲ ಹಳೆ ಕೆಲವರು ಹಾಕೊಂಡು ಉಮೇಶ್ ಇರ್ತಿದ್ರೆ 100% ಉಮೇಶನ ಗ್ಯಾರಂಟಿ ಇರ್ತಾ ಇದ್ರು, ತಬಲಾ ನಾನಿ ಅವರು. ಸೊ ಎಲ್ಲರೂ ಅಂದರೆ ಒಂದು ಎಲ್ಲ ಒಂದು ಫ್ಯಾಮಿಲಿ ಥರ ಮಾಡ್ಕೊಂಡು ಒಂದು ಪಿಕ್ಚರ್ ಮಾಡ್ತಾ ಇದ್ದೀನಿ. ಅದು ಒಂದು ಮಾಡಂತ. ನಾನೇ ಪ್ರೊಡ್ಯೂಸರ್, ನಾನೇ ಡೈರೆಕ್ಟ್ರು. ಆಮೇಲೆ ಕಿಶೋರ್ ಅವರು ಒಂದು ಅದ್ರಲ್ಲಿ ಚೀಫ್ ಗೆಸ್ಟ್ ಆಗಿ ಮಾಡ್ತಾರೆ, ಗೆಸ್ಟ್ ಅಪಿರಿಯನ್ಸ್ ಕೇಳೋಣ ಅಂತಿದ್ದೀನಿ. ಅವ್ರು ಮಾಡಿದ್ರೆ ಸಂತೋಷ. ಅವರೊಂದು ಹೀರೋ ಥರನೇ, ಇಬ್ಬರು ಹೀರೋ ಥರ. ಸೊ ಅವ್ರ ಕೈಯಿಂದ ಒಂದು ಮಾಡಿಸ್ಬೇಕು ಅಂತ. ಅವರು ಆಟೋ ರಿಕ್ಷಾ ಡ್ರೈವರು, ಅದೊಂದು ಚೆನ್ನಾಗಿದೆ. ಅವ್ರ ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ ಅದರಲ್ಲಿ. ಆ ಥರದ್ದು ಮಾಡಿದ್ದೀನಿ. ನೋಡೋಣ, ದೇವರಿದ್ದಾನೆ ಅಲ್ವಾ. ಈಗ ನಮಗೆ ಸಿನಿಮಾ ಬಿಟ್ಟರೆ ನಮ್ಗೇನು ಗೊತ್ತಿಲ್ಲ ಗಣೇಶಣ್ಣ. ಅದಕ್ಕೆ ಸಿನಿಮಾದಲ್ಲೇ ಇರಬೇಕು. ನಾವು ಇರಬೇಕಂತ ಏನೋ ಮಾಡಬೇಕು. ಸೋಲು ಗೆಲುವು ಅನ್ನೋದು ಅದು ನಮ್ಮ ಕೈಲಿಲ್ಲ, ದೇವ್ರ ಕೈಲಿದೆ. ಪ್ರಯತ್ನ ಮಾಡೋದು ನಮ್ಮ ತಪ್ಪಿಲ್ವಲ್ಲ ಅಲ್ವಾ. ಹಂಗಿದೆ. ಈಗ ಮಕ್ಕಳು ಅದೇ ಒಂದು ಜವಾಬ್ದಾರಿ. ಮಕ್ಕಳು ಹೌದು. ಅದು ಈಗ ಮಗ ಇಬ್ಬರು ಇದ್ದಾರೆ, ಅವ್ರು ಸ್ವಲ್ಪ ಹೀರೋ ಮಾಡಬೇಕು ಇಬ್ಬರನ್ನ. ಎಲ್ಲ ಏನೇನೋ ಅವರು ಮಾಡ್ತಾ ಇದ್ದಾರೆ, ಎಲ್ಲ ಪ್ರಯತ್ನ ನಡೀತಾ ಇದೆ. ಒಂದು ಒಳ್ಳೆ ಪಿಕ್ಚರ್ ಸಿಗ್ತಾ ಇದೆ, ಒಂದು ಮಾಡ್ತಾ ಇದ್ದಾನೆ ಈಗ ದೊಡ್ಡ ಮಗ. ಚಿಕ್ಕ ಮಗ ಒಂದು ಒಳ್ಳೆ ಪಿಕ್ಚರ್ ಮಾಡ್ತಾ ಇದ್ದಾನೆ. ನೋಡೋಣ, ಟೈಮ್ ಬರಲಿ ಅಲ್ವಾ. ನಾನು 7-8 ವರ್ಷ ಕಷ್ಟಪಟ್ಟಿಲ್ವಾ, ನನ್ನ ಮಕ್ಕಳು ಪಡಲಿ ಬಿಡಿ ಅಲ್ವಾ. ಅವ್ರು ಅದೇ ಹೇಳ್ತಾರೆ, ಅಪ್ಪಾಜಿ ನಿಮ್ಮ ದುಡ್ಡಲ್ಲಿ ನಾನು ಹೀರೋ ಆಗಲ್ಲ, ನಾನು ಸ್ವಂತ ಪ್ರಯತ್ನ ಮಾಡಿ ದುಡ್ಡು ಹಾಕ್ತೀನಿ. ನಿನ್ನ ಪ್ರಾಪರ್ಟಿ ಒಂದು ಮೂಲೆ ಮಾರಿದ್ರೆ ನಾನು ಒಳ್ಳೆ ಪಿಕ್ಚರ್ ಮಾಡ್ಬೋದು. ನೀವು ಆ ಮೂಲೆ ತೊಗೊಳಕ್ಕೆ ಎಷ್ಟು ಕಷ್ಟಪಟ್ಟಿದೆ ನನಗೆ ಗೊತ್ತಿದೆ. ಹೌದೆಲ್ಲ ಮಾತಾಡ್ತಾರೆ. ಮತ್ತೆ ಹೌದು, ಓಪನ್ ಹೇಳ್ತಾರೆ, ನೀವು ಮೂಲೆ ಮಾರಿ ನನಗೆ ಹೀರೋ ಮಾಡೋಕ್ಕೆ ಹೋಗ್ಬೇಡಿ. ನಾನು ಹೀರೋ ಆದರೆ ಆಗ್ತೀನಿ, ಇಲ್ಲಾಂದ್ರೆ ನಿಮ್ಮ ಆಸ್ತಿ ನೋಡ್ಕೊಂಡಿರ್ತೀನಿ ಅಷ್ಟೇ. ಇಬ್ಬರು ಮಕ್ಕಳು ಅದೇ ಹೇಳ್ತಾರೆ, ನಮಗೋಸ್ಕರ ದುಡ್ಡು ಖರ್ಚು ಮಾಡಬೇಡಿ. ನಮ್ಮನ್ನ ಹೆತ್ತಿದ್ದೀರಾ, ಅದೇ ದೊಡ್ಡ ವಿಷಯ. ನಮ್ಮನ್ನು ಚೆನ್ನಾಗಿ ಬೆಳೆಸಿದ್ದೀರಾ, ಓದ್ ಕೊಟ್ಟಿದ್ದೀರಾ, ಒಳ್ಳೆ ಗಾಡಿ ಕೊಟ್ಟಿದ್ದೀರಾ, ನಮಗೆ ಇನ್ನೇನು ಬೇಕು ನಮಗೆ ಅಂತಾರೆ ಅವರು. ಇನ್ನೇನು ಬೇಕು ಒಳ್ಳೆ. ಪ್ರತಿ 5 ವರ್ಷಕ್ಕೊಬ್ಬ ಹೀರೋ ಬರ್ತಾನೆ ಕಣೋ. ನೀನು ಬಂದೆ, ನಾನು ಬಂದೆ, ಶಿವಣ್ಣ ಬಂದ, ದರ್ಶನ್ ಬಂದ, ಆಮೇಲೆ ಸುದೀಪ್ ಬಂದರು, ಯಶ್ ಬಂದಿದ್ದಾನೆ, ರಿಷಬ್ ಶೆಟ್ಟಿ ಬಂದಿದ್ದಾರೆ. ಆಮೇಲೆ ನಮ್ಮ ಕನ್ನಡದಲ್ಲಿ ಕಾಂತಾರ ಅಂತ ಒಂದು ಚಿಕ್ಕ ಬಜೆಟ್ ಪಿಕ್ಚರು ಎಷ್ಟು ಚೆನ್ನಾಗಿ ಹೋಯ್ತು ಅದು. ನಮ್ಮನ್ನು ನೋಡ್ಲಿಕ್ಕೆ ನೀವು ಬಂದಿದ್ದೀರಿ, ನಿಮ್ಮನ್ನು ನೋಡ್ಲಿಕ್ಕೆ ನಾವು ಬರಬಾರ್ದ. KGF ಒಳ್ಳೆ ಪಿಕ್ಚರ್, ಯಶ್ ಅವರು ಇವತ್ತು ಚೆನ್ನಾಗಿದ್ದಾರೆ. ವೈಲೆನ್ಸ್ ವೈಲೆನ್ಸ್ ವೈಲೆನ್ಸ್, ಐ ಡೋಂಟ್ ಲೈಕ್ ಇಟ್. ಒಂದಾಗೋಣ ಬಂದು ಪಿಕ್ಚರ್ ಮಾಡಿದ್ವಿ ನಾವು. ಸೊ ಅದೊಂದು ಒಳ್ಳೆ ಪಿಕ್ಚರ್, ನಮಗೆ ಒಳ್ಳೆ ಹೆಸರು. ಬಂದಿರೋದು ಆ ಮುದಿಗೂಬೆ ಮದುವೆ ತಾನೆ, ಮುಚ್ಕೊಂಡು ಬಂದ್ ಕೆಲಸ ಮಾಡೋದ್ಬಿಟ್ಟು ನಿನಗೆ ಊರು ಸಾಬರಿ. ಉಮೇಶ್ ಅಣ್ಣನ ಫ್ಯಾಮಿಲಿ ಬಗ್ಗೆ ಒಂದು ಮಾತು ಹೇಳಿದಾಗ ಏನು ಯೋಚನೆ ಮಾಡದೆ ಒಂದು ಅಮೌಂಟ್ ಹಾಕ್ತಿರೋದು ನೀವು. ಕಲಾವಿದರಿಗೆ ಗೊತ್ತು ಅವ್ನ ಕಷ್ಟ ಏನು ಅಂತ ಹೇಳಿ. ಆಮೇಲೆ ವಯಸ್ಸಾದ ಮೇಲೆ ಹಾಸ್ಪಿಟ್ಲ್ ಖರ್ಚು, ಊಟದ ತಿಂಡಿ ಖರ್ಚು ಎಲ್ಲ ಇರುತ್ತೆ. ಎಷ್ಟೋ ಕಲಾವಿದರು ಹಾಸ್ಪಿಟ್ಲಲ್ಲಿ ಅವ್ರಿಗೆ ಪ್ರಾಬ್ಲಮ್ ಆದಾಗ ರಾಜ್ಕುಮಾರ್ ಅಣ್ಣ ಅವರು ಯಾರಿಗೂ ಹೇಳ್ದಾಗ ಸಹಾಯ ಮಾಡಿದ್ದಾರೆ. ನನಗೊಂದು ಟೀ ಶರ್ಟು ತೊಗೊಳ್ಳೋ ಯೋಗ್ಯತೆ ಇರಲಿಲ್ಲ ಅವಾಗ. ಒಂದೇ ಪ್ಯಾಂಟ್ ನಾನು ಸುಮಾರು 2 ವರ್ಷ ಆಗ್ತಾ ಇದೆ. ಅದು ಹಿಂದ್ಗಡೆ ಹರಿದೋಗಿತ್ತು ನನಗೆ, ಅದಕ್ಕೆ ಶರ್ಟ್ ಆಚೆ ಬಿಡ್ತಾ ಇದೆ, ಅದು ಕಾಣಿಸ್ಬಾರ್ದು ಅಂತ. ಅವತ್ತು ರಾತ್ರಿ ಎಲ್ಲ, ಭಾನುವಾರ ರಾತ್ರಿ ಎಲ್ಲ ಆಚೆನೆ ಒಂದು ಕಲ್ಲಿತ್ತು, ಕಲ್ಲ ಮೇಲೆ ಮಲ್ಕೊಳ್ಳೋದು, ಸಾಮಾನು ಪಕ್ಕದಲ್ಲಿ ಇಟ್ಬಿಟ್ಟು. ಅಲ್ಲಿ ಪೆರಮಾಳ್ ಅಂತ ಒಬ್ಬ ವಾಚ್ಮನ್ ಇದ್ದ, ಅವ್ನು ನನಗೆ ಚಿತ್ರಾನ್ನ ಇಲ್ಲಾಂದರೆ ಇಡ್ಲಿ ತಂದು ಕೊಡೋನು.